ಮಂಜುನಾಥನಿಗೆ ಕಳಂಕ ಹಚ್ಚುವ ಕೆಲಸ ಆಗಿದೆ. ಸರ್ಕಾರದ ಕುಮ್ಮಕ್ಕು ಇರೋದು ಬಯಲಾಗಿದೆ ಅಂತ ಧರ್ಮಸ್ಥಳದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೊಂದು ಭಕ್ತಿ ಯಾತ್ರೆ. ಮಂಜುನಾಥ ಸ್ವಾಮಿಯ ಭಕ್ತಿ ಇರತಕ್ಕಂಥ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ, ದೇವರ ದರ್ಶನ ಮಾಡ್ತಾರೆ. ಆದರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು. ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು. ಅದಕ್ಕೆ ಸರ್ಕಾರದ ಕುಮ್ಮಕ್ಕು ಇದೆ ಅಂತಕ್ಕಂಥದ್ದು ಈಗ ಜಗಜ್ಜಾಗಿರವಾಗಿರ್ತಕ್ಕಂಥ ವಿಷಯ. ಆ ಕಾರಣದಿಂದ ಆಡಳಿತ ಮಾಡತಕ್ಕಂಥ ಒಂದು ಸರ್ಕಾರ ಯಾವಾಗಲೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಬಿಟ್ಟು ಈ ರೀತಿ ಅನ್ಯಾಯಕ್ಕೆ ಕೈ ಹಾಕಿದಾಗ ಜನ ಕುಪಿತಗೊಳ್ತಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಕೂಡ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ಒಂದು ಧಾರ್ಮಿಕ ಸ್ಥಳ, ಧರ್ಮವನ್ನು ನಂಬತಕ್ಕಂಥ ಪ್ರತಿಯೊಬ್ಬರು ಬರ್ತಕ್ಕಂಥ ಸ್ಥಳ. ಇದಕ್ಕೆ ಕಳಂಕ ಹಚ್ಚತಕ್ಕಂಥ ಕೆಲಸವನ್ನ ಯಾರೂ ಮಾಡಬಾರದು. ಅಂದಮೇಲೆ ಕೆಲವರ ಪ್ರಶ್ನೆ ಇರಬಹುದು, ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಕೊಡಬಾರದೆ ಅಂತಕ್ಕಂಥ ಪ್ರಶ್ನೆ. ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡುವ ಸನ್ನಿವೇಶ ಇಲ್ಲ, ಕಾಂಗ್ರೆಸ್ ನಾಯಕರಿಗೆ ತಳಮಳ ಶುರುವಾಗಿದೆ ಅಂತ ಸುವರ್ಣ ನ್ಯೂಸ್ಗೆ ಶಾಸಕ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬುರುಡೆ ಗ್ಯಾಂಗ್ಗೆ ಯಾರು ಫಂಡಿಂಗ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರವಾಗಿ ಎನ್ಐಎ ತನಿಖೆ ಮಾಡಬೇಕು, ಸತ್ಯ ಹೊರಬರಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಸಮಾವೇಶದ ಸಂಚಾಲಕರಾಗಿರುವಂತಹ ಯಲಹಂಕದ ವಿಶ್ವನಾಥ್ ಅವರು ಆರಂಭದಲ್ಲಿಯೇ ಅವರು ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ಸ್ವತಃ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕಿದ್ದಾರೆ. ಏನು ಹೇಳ್ತೀರಿ ಇವತ್ತಿನ ಎಲ್ಲ ಕಾರ್ಯಕ್ರಮದ ಬಗ್ಗೆ? ಕಳೆದ ಹಲವಾರು ದಿನಗಳಿಂದ ಏನು ಒಂದು ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿಗೆ ಅಪಚಾರ ಬರೋ ರೀತಿಯಲ್ಲಿ ಕೆಲವು ಕುತಂತ್ರಿಗಳು ಷಡ್ಯಂತ್ರವನ್ನು ಮಾಡ್ತಾಯಿದ್ರು. SIT ತನಿಖೆ ಪ್ರಾರಂಭದಲ್ಲೇ ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ಅಂದರೆ ಧರ್ಮಸ್ಥಳ ಚಲೋ ಅಂತೇಳಿ ಪ್ರತಿನಿತ್ಯ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಂದ ಕೂಡ ಜನ ಬರೋಕ್ಕೆ ಶುರು ಮಾಡಿದ್ರು. ಒಟ್ಟಾರೆ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷ ಅಂತ BY ವಿಜಯೇಂದ್ರ ಅವರು ಮತ್ತು ನಮ್ಮ ಮುಖಂಡರೆಲ್ಲ ಸೇರಿ ಮತ್ತು ಜನಗಳದ್ದು ಒತ್ತಾಯಿತು, ನಾವು ಕೂಡ ಧರ್ಮಸ್ಥಳಕ್ಕೆ ಬರ್ತೀವಿ ಅಂತೇಳಿ. ಸೊ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು DCM ಹೇಳಿದ್ದಾರೆ, ಇದು ನೀವೊಂದು ರಾಜಕೀಯ ಮಾಡ್ತಾ ಇದ್ರಿ, ಇದರಲ್ಲಿ ಧರ್ಮಸ್ಥಳದ ಹೆಸರನ್ನು ಇಟ್ಕೊಂಡು BJP ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ನಿನ್ನೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ದತ್ತಪೀಠದ ಬಗ್ಗೆ ಹೋರಾಟ ಮಾಡಿದ್ದೀವಿ, ರಾಮ ಜನ್ಮಭೂಮಿ ಬಗ್ಗೆ ಹೋರಾಟ ಮಾಡಿದ್ದೀವಿ. ಆವಾಗಲೂ ಕೂಡ ಇವರು ರಾಜಕೀಯ ಅಂತಲೇ ಹೇಳಿದ್ರು. ಅಂತಿಮವಾಗಿ ನಮ್ಮ ಗುರಿ ರಾಮ ಮಂದಿರ ಕಟ್ಟೋದಾಗಿತ್ತು, ಅದಾಯಿತು, ಮುಗೀತು. ಇವತ್ತು ಧರ್ಮಸ್ಥಳದಲ್ಲಿ ರಾಜಕೀಯವನ್ನು ಮಾಡ್ತಕ್ಕಂಥದ್ದು ಸನ್ನಿವೇಶನೇ ಇಲ್ವಲ್ಲ. ಯಾವುದು ಚುನಾವಣೆಗಳಿಲ್ಲ ಮತ್ತು ಇಲ್ಲಿ ಯಾವುದು ನಾವು ರಾಜಕೀಯ ಚಿಹ್ನೆ ಆಗಲಿ ರಾಜಕೀಯ ಧ್ವಜಗಳನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇರ್ತಕ್ಕಂಥವ್ರು ನಾವು BJP ಅವ್ರು ಇರ್ಬೋದು. ಆದರೆ ಇಲ್ಲೆಲ್ಲೂ ಕೂಡ ನೀವು ಬಂದು ಅಂತಾರೆಲ್ಲ BJP ಓಟ್ ಹಾಕಿ ಅಂತ ಕೇಳ್ತಾ ಇದ್ದೆ. ಇವತ್ತು ಅವರಿಗೆ ತಳಮಳ ಶುರುವಾಗಿದೆ. ಇಡೀ ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.